ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಬಾಬಣ್ಣ ಬರ್ರಿ ಬ್ರೇಕ್ಫಾಸ್ಟ್ ಮಾಡೋರಂತೆ. ಇದ್ಯಾವ್ದಮ್ಮೆ ಬ್ರೇಕ್ಫಾಸ್ಟು ಟಿವಿಲಿ ಯಾವ್ದಾರು ಹೊಸ ರುಚಿ ನೋಡ್ಕೊಂಡು ಕಲ್ತ್ಕೊಂಡ್ಯಾ? ಒತ್ತರ ನಾಷ್ಟ ಮಾಡೋರಂತೆ ಬನ್ನಿ ಅಂದೆ. ಓ ಅದಾ, ಅದು ಬ್ರೇಕ್ಫಾಸ್ಟ್ ಅಲ್ಲ ಕಮ್ಮಿ, ಬ್ರೇಕ್ಫಾಸ್ಟ್ ಹಿಡಿದ್ರೆ ಚಾಡ. ಬೆಳಿಗ್ಗೆನೆ ಪುಟ್ಟಮಲ್ಲಿಯವ್ರ ದರ್ಶನ ಪಡೆದು ಕಣ್ಣು ಪಾವನ ಆಗೋಯ್ತು. ದಿನೇ ದಿನೇ ಪುಟ್ಟಮಲ್ಲಿಯವ್ರ ಸೌಂದರ್ಯ ಜಾಸ್ತಿ ಆಗ್ತಿದೆಯಾ ಹೊರತು ಕಡಿಮೆ ಆಗ್ತಿಲ್ಲ. ಇನ್ನು ಟೈಮ್ ಅದ ಇರಮ್ಮೆ, ತಡವಾಗಿ ತಿಂದ್ರೆ ಆಯ್ತು. ಬುದಿ ನೀವು ಬೇಕಾದ್ರೆ ನಿಧಾನಕ್ಕೆ ತಿನ್ನಿ, ನಂಗೆ ಸಾನೆ ಹೊಟ್ಟೆ ಹಸಿತದೆ, ಏನಾರು ಇದ್ರೆ ಕೊಡವ. ನೀ ಕೇಳ್ದಟ್ಕಲೆ ತಂದು ಕೊಟ್ಬಿಡಕ, ನೀನ್ ನಮ್ ನೆಂಟ್ರ. ನಾನು ನಿಮ್ ನೆಂಟ ಅಲ್ಲ ಬುದಿ, ಭಿಕ್ಷುಕ. ನಿಮ್ ಮಾತಾಡೋದ್ ನೋಡಿದ್ರೆ ನಮ್ ನೆಂಟ್ರ ತರನೇ ಕಾಣ್ತದೆ. ನೀವು ನನ್ನ ನೆಂಟ ಆಗಕ್ ಆಗಲ್ಲ ಬುಡಿ, ಸೂಟ್ ಆಗಲ್ಲ. ಬುದಿ ಸಾನೆ ಹೊಟ್ಟೆ ಹಸಿತದೆ, ಏನಾರು ಕೊಡಿ ಬುದ್ಧಿ. ನಾ ಕೊಡಲ್ಲ, ನಿನ್ನಂತ ಬಿಕಾರಿ ಕೊಟ್ಬಿಟ್ರೆ ನಾವು ಬಿಕಾರಿಗಳಾಗ್ಬಿಡ್ತೀವಿ. ಕೊಟ್ರೆ ಬಿಕಾರಿ ಆಗಲ್ಲ, ಕೊಡ್ದಿದ್ರೇನೆ ಬಿಕಾರಿ ಆಗೋದು. ನಿನ್ನಂತ ಬುದ್ಧಿ ಒಳಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ, ಸುಮ್ ಜಾಗ ಖಾಲಿ ಮಾಡೋ. ಬಾಬಣ್ಣ ಯಾರಾದ್ರೂ ಹೊಟ್ಟೆ ಮುಂಚೆ ಹಸ್ಕೊ ಬಂದ್ರೆ ಖಾಲಿ ಹೊಟ್ಟೆಲ್ ಕಳಿಸ್ಬಾರ್ದು ಅಂತ ನಮ್ಮ ಅತ್ತೆವ ಹೇಳವ್ರೆ. ನಿಮ್ಗೆ ನಾಷ್ಟ ತಗೊಂಡ್ಬಂದು ಕೊಡ್ತೀನಿ. ಅನ್ನಪೂರ್ಣೇಶ್ವರಿಯ ಮನೇಲೆ ಇಟ್ಕೊಂಡು ಒಳ್ಳೆ ಮೈಸಾಸುರ ಆಡ್ದಂಗೆ ಆಡ್ತಿರಲ್ಲ ಬುದ್ಧಿ. ನೀವು ಒಳಗೆ ಹೋಗ್ಬಿಟ್ಟು ಅದೇನದೆ ತಂದು ಕೊಟ್ಬಿಡಿ. ನಿಂತ್ಕಮ್ಮೆ, ಈ ಪಟ್ಟಿ ದುರಂಕಾರದಲ್ಲಿ ಮಾತಾಡೋನ್ಗೆ ನನ್ನ ಅಟ್ಟಿಯಿಂದ ಒಂದಗಳ ಅನ್ನನೂ ಕೊಡಲ್ಲ. ಊಟ ಬೇಡಿ, ಹೋಗ್ಲಿ ದುಡ್ಡಾದ್ರೂ ಕೊಡಿ, ಹೋಟ್ಲಲ್ಲಿ ಊಟ ಮಾಡ್ಕೊತೀನಿ. ಓ ದುಡ್ಡು ಬೇಕಾ? ತಗ ಉಂಡ್ಕ ಇಟ್ಕೊಳ್ಳಿ. ನೀವೇ ಹೋಗಿ ಹೋಟ್ಲಲ್ಲಿ ಊಟ ಮಾಡಿ, ನಾನು ನಿಮ್ಮ ಮನೆಯಾಗ ಊಟ ಮಾಡ್ತೀನಿ. ಇನ್ನು ಇಲ್ಲೇ ನಿಂತಿದ್ರೆ ಸಿಗದು ತೋರಣ ಕಟ್ಬಿಡ್ತೀನಿ. ಹೋಗ. ಆಯ್ತು ಕೊಡಿ, ನೆಂಟನೇ ಇರ್ಬೇಕು. ಬಾಬಣ್ಣ ನೀವು ಮಾಡಿದ್ದು ಒಂಚೂರು ಸರಿ ಇಲ್ಲ. ಯಾರಾದ್ರೂ ಬೇಡ್ಕ ಬಂದ್ರೆ ಹಂಗೆ ಕಳಿಸ್ಬಾರ್ದು. ಕಂಜೂಸ್ ಬುದ್ಧಿನೇ ನಂಗೆ ಇಷ್ಟ ಆಗಲ್ಲ. ಹ್ಞೂ ಕಮ್ಮೆ, ಬಂದವ್ರಿಗೆಲ್ಲ ಉಣ್ಣಕ್ಕಿ ಕೂತ್ಕ ನಮ್ಮ ಮಟ್ಟಿ ತೋಟದಪ್ಪನ ಛತ್ರ ಆಗ್ಬಿಡ್ಲಿ. ಆದ್ರೂ ಪರವಾಗಿಲ್ಲ, ನಾನು ಎಲ್ಲರಿಗೂ ಬೇಯಿಸಾಕ್ತೀನಿ. ದಾನ ಧರ್ಮ ಮಾಡ್ಲಿಲ್ಲ ಅಂದ್ರೆ ನರ್ಕೋಗ್ಬಿಡ್ತಾರಂತೆ. ಯಾರು ದಾನ ಧರ್ಮ ಮಾಡ್ತಾರೋ ಅವ್ರ ಕಂಡ್ರೆ ನನ್ಗೆ ಇಷ್ಟ. ಅದ್ರಲ್ಲೂ ಹಸ್ಕೊಂಡಿರೋರ್ಗೆ ಊಟ ಹಾಕ್ತಾರಲ್ಲ, ಅವ್ರ ಕಂಡ್ರೆ ಬೋ ಇಷ್ಟ. ಈ ಬುದ್ಧಿನೇ ನಂಗೆ ಇಷ್ಟ ಆಗಲ್ಲ. ಆಮೇಲೆ ಪುಟ್ಮಲಿ ಯಾನಮ್ಮೇದು ಒತ್ತಾರೆ ದಾನ ಸೂರ ಕಾರಣ ತಂಗಿ ತರ ಮಾತಾಡ್ತದೆ. ದುಡ್ಡನ್ ಬೆಲೆ ಯಾನ ಅಂದ್ರೆ ನಿಂಗೆ ಗೊತ್ತಾ? ಸುಮ್ಮನೆ ಒಳಕ್ ಹೋಗ. ಮಲ್ಲಿಯವರೇ, ನಿಮ್ಗೋಸ್ಕರ ನಾನು ದಾನ ಶೂರ ಕರ್ಣ ಆಗ್ತೀನಿ. ಹಾಯ್ ಡಾರ್ಲಿಂಗ್, ಅದು ಟೆನ್ಷನ್ ಇದೆಯಾ? ನಿಮ್ಮಂತವ್ರನ್ನ ಕಟ್ಕೊಂಡ್ಮೇಲೆ ಟೆನ್ಷನ್ ಅಲ್ದೆ ಇನ್ನೇನ್ ಖುಷಿಯಾಗಿ ಇರಕ್ಕಾಗತ್ತೆ? ನಾನೇನ್ ಮಾಡ್ದೆ, ನನ್ನ ಪಡೆಗೆ ನಾನು ಇದೀನಲ್ಲ. ಅದೇ ಪ್ರಾಬ್ಲಮ್. ನೀವು ಎಲ್ರ ತರ ದುಡಿಯೋ ತರ ಇದ್ದಿದ್ರೆ ನಾನು ಯಾಕೆ ಟೆನ್ಷನ್ ಮಾಡ್ಕೊಂಡಿರ್ತಿದ್ದೆ? ಏನ್ ವಿಷಯ ಅಂತ ಹೇಳ್ಬಿಟ್ಟು ಆಮೇಲೆ ನಿನ್ ಸಹಸ್ರನಾಮ ಮುಂದುವರ್ಸು. ಪ್ರತಿ ತಿಂಗಳು 500 ರೂಪಾಯಿ ಕರೆಂಟ್ ಬಿಲ್ ಬರ್ತಿತ್ತು, ಈ ತಿಂಗಳು 1500 ರೂಪಾಯಿ ಬಂದಿದೆ. ನೀನ್ ಅವ್ರಿಗೆ ಫೋನ್ ಮಾಡಿ ಹೋಗಿಬೇಕು ತಾನೆ, ನಮ್ಮ ಮನೇಲಿ ಫ್ರಿಡ್ಜ್ ಮಿಕ್ಸಿ ಬಿಟ್ರೆ ಬೇರೆ ಏನು ಯೂಸ್ ಮಾಡಲ್ಲ ಅಂತ. ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅಂತ ನಾನೇ ಬಟ್ಟೆ ಹೋಗಿದ್ದೀನಿ. ನಾನು ಅವ್ರಿಗೆಲ್ಲ ಹೇಳಾಯ್ತು. ಏನಂತ? ಜಾನಿನ ಎಲ್ಲ ಬಟ್ಟೆನ ಹೋಗಿತಾರೆ ಅಂತ. ಎಲ್ಲ ಅವ್ರ ಹತ್ರ ಹೇಳ್ಬೇಕಾಗಿತ್ತ? ಹೇಳಲೇಬೇಕಲ್ಲ, ನೀವ್ ತಾನೇ ಬಟ್ಟೆ ಒಗೆಯೋದು. ಬಟ್ಟೆ ನಾನೇ ಒಗೆಯೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ ಗಂಡನ್ ಮರ್ಯಾದೆ ನೀನೇ ತೆಗಿತೀಯಾ? ಇದೆಲ್ಲ ಆಗಿರೋದು ನಿಮ್ಮಿಂದಾನೆ. ರಾತ್ರಿ ಹೊತ್ತು ಟಿವಿ ಹಾಕೊಂಡು ಕೂತಿರ್ತಿರಲ್ಲ, ಅದಕ್ಕೆ ಕರೆಂಟ್ ಬಿಲ್ ಜಾಸ್ತಿ ಬಂದಿರೋದು. ನಾನೇನ್ ಟಿವಿ ನೋಡಿಲ್ಲ, ನೀನೇ ಗ್ರೂಮಿಂಗ್ ಕ್ಲಾಸ್ ಅದ್ಬೇಕು ಇದ್ಬೇಕು ಅಂತ ನೆಟ್ಟಲ್ಲಿ ಚೆಕ್ ಮಾಡಿ ಕರೆಂಟ್ ಬಿಲ್ ಜಾಸ್ತಿ ಬಂದಿದೆ. ಮನೇಲಿ ಜಾಸ್ತಿ ಹೊತ್ತು ನಾನ್ ಇರ್ತೀನ, ನೀವಿರ್ತೀರಾ? ನಾನಿಲ್ಲ ಅಂತ 24 ಗಂಟೆನೂ ಟಿವಿ ನೋಡೋದು, ನನ್ ಬಂದಾಗ ಏನು ನೋಡೇ ಇಲ್ವೇನೋ ಅನ್ನೋ ತರ ಡ್ರಾಮಾ ಮಾಡೋದು. ನಿಮ್ ಬುದ್ಧಿ ನನಗ್ ಗೊತ್ತಿಲ್ವಾ? ನನಗೆ ಬೈಯಕ್ ಏನಾದ್ರೂ ಕಾರಣ ಹುಡುಕ್ತಿರ್ತೀಯಲ್ವಾ? ಮನೇಲಿ ಕೂತ್ಕೊಂಡು ನೀವೇ ಇಷ್ಟೊಂದು ಕಾರಣಗಳು ಕೊಡ್ಬೇಕಾದ್ರೆ ನಾನ್ ಯಾವ ಕಾರಣ ಹುಡುಕ್ಲಿ? ಚೆನ್ನಾಗಿಲ್ಲ, ಹೆಂಡತಿ ಕಲ್ ಬೈಸ್ಕೊಳಕ್ಕೆ ಅಂತಾನೆ ಹುಟ್ಟುಬಿಟ್ಟಿದ್ದೀನಿ ಅನ್ಸುತ್ತೆ. ಹಲೋ ಭಾವುಕ ನಟ, ಈ ಡೈಲಾಗ್ ಎಲ್ಲ ಸಾಕು, ಸುಮ್ಮನೆ ಬಿಲ್ ಕಟ್ಬಿಟ್ಟು ಬನ್ನಿ. 50 ರೂಪಾಯಿ ರಿಕ್ಷಾ ಕೊಟ್ಟಿದ್ರೆ ಚೆನ್ನಾಗಿರೋದು. ಮನೇಲಿ ಸುಮ್ಮನೆ ಕೂತಿರ್ತಿರಲ್ಲ, ನಡ್ಕೊಂಡು ಹೋಗಿ ಬಿಲ್ ಕಟ್ಬಿಟ್ಟು ಬನ್ನಿ. ಆ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ಹಾಯ್ ಪುಟ್ಟಮಲ್ಲಿ ಅವರೇ, ಏನ್ ಮಾಡ್ತಿದ್ದೀರಾ? ಡ್ಯಾನ್ಸ್ ಮಾಡ್ತಾ ಇದೀನಿ. ಮತ್ತಿನೇನ್ ಚಂದನವ್ರೆ, ಕಸ ಗುಡಿಸ್ತಾ ಇರೋದು ಕಾಣಿಸ್ತಿಲ್ವಾ? ಸಾರಿ, ಐ ಆಮ್ ವೆರಿ ಸಾರಿ. ಹಲೋ, ಅಕ್ಷರ ಟ್ರಸ್ಟ್ ಇಂದನಾ? ಹೌದು, ನಾನು ವರ್ಷಕ್ಕೆ 5 ಮಕ್ಕಳನ್ನ ದತ್ತು ತಗೊಂಡು ಫಾರಿನಲ್ಲಿ ಎಜುಕೇಶನ್ ಕೊಡಿಸ್ತಾ ಇದ್ದೀನಿ. ನೋ, ನನಗೆ ಈ ಪ್ರಚಾರ ಪಬ್ಲಿಸಿಟಿ ಅಂದ್ರೆ ಆಗಲ್ಲ. ನಾನು ಈ ಕೆಲಸ ಮಾಡ್ತಾ ಇರೋದು ನನ್ನ ಹೆಂಡತಿಗೆ ಗೊತ್ತಿಲ್ಲ.
ಓಕೆ, ನಾನು ಆಮೇಲೆ ಬಂದು ನಿಮಗೆ ದುಡ್ಡು ಕೊಡ್ತೀನಿ. ಚಂದನ್ ಅವರೇ, ನೀವು 5 ಮಕ್ಕಳನ್ನ ಡ್ರಾಪ್ ಔಟ್ ಮಾಡ್ಕೊಂಡಿದ್ದೀರಿಯಾ? ಪುಟ್ಮಲಿಯವ್ರದ್ದು ಡ್ರಾಪ್ ಔಟ್ ಅಲ್ಲ, ಅಡಾಪ್ಟ್. ಹಿಡಿದ್ರೆ ಚಾಡ, ಅದನ್ನೇ ಮಾಡ್ಕೊಂಡಿದ್ದೀರಿಯಾ? ನೀವು ದೊಡ್ಡ ದಾನಿ. ಪುಟ್ಮಲಿಯವ್ರೆ, ಇದೆಲ್ಲ ಯಾವ ಲೆಕ್ಕ? ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಮಮ್ಮಿ ನನಗೆ ಅಂತ ಖರ್ಚಿಪ್ ಕೊಟ್ಟಿರೋರು. ನಾನು ಬಡ ಮಕ್ಕಳು ಗೊಣ್ಣೆ ಸುರಿಸ್ಕೊಳ್ಳೋದನ್ನ ನೋಡೋಕ್ಕಾಗದೆ ಖರ್ಚಿಪ್ನೇ ದಾನ ಮಾಡ್ಬಿಡ್ತಿದ್ದೆ. ಆದ್ರೂ ಬಟ್ಟೆ ಇಲ್ಲ ಅಂದಿದ್ರೆ ನಾನು ಯೂನಿಫಾರ್ಮ್ನೇ ಬಿಚ್ಕೊಟ್ಬಿಡ್ತಾ ಇದ್ದೆ. ಇದನ್ನೆಲ್ಲ ನೋಡಿ ಜನ ನನ್ನನ್ನ ದಾನ ವೀರ ಶೂರ ಕರ್ಣ ಅಂತ ಕರೆಯೋರು. ಚಂದನ್ ಅವರೇ, ನಿಮ್ಗೆ ಸಾನೆ ಒಳ್ಳೆ ಬುದ್ಧಿ ಅದೇ. ಆದ್ರೂ ಇಷ್ಟೆಲ್ಲ ದಾನ ಮಾಡಕ್ಕೆ ನಿಮ್ಗೆ ದುಡ್ಡು ಎಲ್ಲಿಂದ ಬಂದದು? ಪುಟ್ಮಲಿಯವ್ರೆ, ಆ ವಿಷಯ ಬಿಡಿ. ಒಬ್ಬ ದಾನ ವೀರ ಶೂರ ಕರ್ಣ ನಿಮ್ ಮುಂದೆ ನಿಂತಿದ್ದಾನೆ, ನಿಮ್ಗೇನ್ ಅನ್ಸುತ್ತೆ? ಸಾನೆ ಖುಷಿ ಆಯ್ತು ಅದೇನಿ. ಆದ್ರೆ ನಮ್ಮ ಬಾಬಣಂಗೂ ಈ ಬುದ್ಧಿ ಇದ್ರೆ ಚೆನ್ನಾಗಿರ್ತಾ ಇತ್ತು. ಪುಟ್ಮಲಿಯವ್ರೆ, ನಿಮ್ ಗೌಡ್ರನ್ನ ನನ್ನ ಜೊತೆ ಕಂಪೇರ್ ಮಾಡಬೇಡಿ. ನನ್ನ ಕಾಲ್ ಕೆಳಗೆ ನಿಂತ್ಕೊಳಕ್ ಅವ್ರಿಗೆ ಯೋಗ್ಯತೆ ಇಲ್ಲ. ದಾನವೀರ ಶೂರ ಕರ್ಣ ಅವ್ರಿಗೆ ಜೈ. ಬುದ್ಧಿ, ನಿಮ್ಮ ಬಗ್ಗೆ ಸಾನೆ ಕೇಳಿದ್ದೆ. ಇವತ್ತು ನಿಮ್ಮನ್ನ ನೋಡಿ ನನ್ನ ಕಣ್ಣು ಪಾವನ ಆಯ್ತು. ಭಿಕ್ಷುಕಣ, ಇವ್ರ ಬಗ್ಗೆ ನಿಮಗ್ ಗೊತ್ತಾ? ತಾಯಿ, ಇವ್ರನ್ನ ಏನ್ ಅನ್ಕೊಂಡಿದ್ದೀರಾ? ಇವರು ಬಡವರ ಪಾಲಿಗೆ ಬಂದು ಬಡವರ ಕಣ್ಮಣಿ, ನಮ್ಮೆಲ್ಲರ ಆರಾಧ್ಯ ದೈವ. ಯಾರೋ ಮಹಾನ್ ಪಾಕಡನೇ ಇರಬೇಕು. ನಾನು ಸುಳ್ಳು ಹೇಳಿರೋದನ್ನ ಕೇಳಿಸ್ಕೊಂಡು ನನಗೆ ನಾಮ ಹಾಕೋಕ್ ನೋಡ್ತಿದ್ದಾನೆ. ಅವೋ, ಇವ್ರು ಎಷ್ಟು ದೊಡ್ಡ ಮನುಷ್ಯರು ಅಂದ್ರೆ, ನಾವು 10 ರೂಪಾಯಿ ಕೇಳಿದ್ರೆ 100 ರೂಪಾಯಿ ಕೊಡ್ತಾರೆ, 100 ರೂಪಾಯಿ ಕೇಳಿದ್ರೆ 1000 ರೂಪಾಯಿ ಕೊಡ್ತಾರೆ. ಈಗ ನೋಡಿ, ನಾನು 150 ರೂಪಾಯಿ ಕೇಳ್ತೀನಿ, ಇವರು 1500 ರೂಪಾಯಿ ಕೊಡ್ತಾರೆ. ಬುದ್ಧಿ, 150 ರೂಪಾಯಿ ಕೊಡಿ ಬುದ್ಧಿ. ನಿನಗಿಂತ ಹೆಚ್ಚೇನಾ? ತಡಿಯ, ತಗೊಳ. ದಾನವೀರ ಶೂರ ಕರ್ಣ ಅವ್ರಿಗೆ. ಎಂತ ಮರ, ಇನ್ಕಮ್ ಟ್ಯಾಕ್ಸ್ನವರು ಎಲ್ಲ ಬದಿ ದಾಳಿ ಮಾಡ್ತಿದ್ರ? ಎಂತ ಈ ಏರಿಗೂ ದಾಳಿ ಮಾಡ್ತಾರ? ಮಾಡ್ಲಿ ಬೇಡ, ದಾಳಿ ಮಾಡ್ರೆ ದಾಳಿ ಬೇ ಅಂತ ಕಂಪು ದುಡ್ಡು ಸಿಕ್ಕೋದಿಲ್ಲ. ಎದ ಬ್ಲ್ಯಾಕ್ ಮನಿಯ? ನನ್ನ ಹತ್ರ ವೈಟ್ ಮನಿ ಇಲ್ಲ ಮರ, ಇನ್ನು ಬ್ಲ್ಯಾಕ್ ಮನಿ ಎಲ್ಲಿಂದ ಬರಕ? ಮಾಡ್ಲಿ ದಾಳಿ ಮಾಡಲಿ. ನಾನು ನಿಮ್ಮ ಕಡಿಮೆ ಮಾಡ್ತೆ. ಮಾತಾಡಿ ಬಜರಂಗಿ ಇನ್ಸ್ಪೆಕ್ಟ್ರೆ, ಏನು ಎಲ್ಲೋ ದಾಳಿ ಮಾಡಕ್ ಪ್ಲಾನ್ ಮಾಡ್ತಾರಂಗದೆ. ಗೌಡ್ರೆ, ದಾಳಿ ಮಾಡೋದು ನಾನಲ್ಲ ಮರ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸರ್. ಅವ್ರು ಎಷ್ಟೊತ್ತಿಗೆ ಯಾವ ಮನೆಗೆ ದಾಳಿ ಮಾಡ್ತಾರಂದೇಳಿ ಗೊತ್ತಾತಿಲ್ಲ. ಅದಕ್ಕೆ ನೀವು ಸ್ವಲ್ಪ ಜಾಗೃತಿ ಇರ್ರಿ ಮಾರ್ರೆ. ನಾನು ಯಾಕೆ ಎದ್ರಕೋಬೇಕು ಇನ್ಸ್ಪೆಕ್ಟ್ರೆ? ನಮ್ಮ ಮಟ್ಟಿ ಮೇಲೆ ದಾಳಿ ಮಾಡಿದ್ರೆ ಅವ್ರಿಗೆ ಪಟಾಪಟಿ ಚಡ್ಡಿ ಬನ್ನಿನ್ಬಿಟ್ರು ಬೇರೆ ಯಾರು ಸಿಗಲ್ಲ. ಗೌಡ್ರೆ, ಈ ಮಾತನ್ನ ನಾನು ನಂಬ್ಲಕ್ ಮಾರ್ರೆ, ಆದ್ರೆ ಅವ್ರು ನಂಬುದಿಲ್ಲ. ನೀವು ಎಲ್ಲೆಲ್ಲ ಬಚ್ಚಿಟ್ಟಿರೋ ಅಲ್ಲೆಲ್ಲ ಹುಡುಕಿ ಸಮ ತೆಗೀತು. ಇನ್ಸ್ಪೆಕ್ಟ್ರೆ, ಇತ್ತೀಚೆಗೆ ಯಾಕೋ ಚಡ್ಡಿ ಬನ್ನಿನ ವ್ಯಾಪಾರ ಶಾನೆ ಡಲ್ ಆಗ್ಬಿಟ್ಟದೆ. ಜನಗಳು ಚಡ್ಡಿ ಬನ್ನಿನ ಹಾಕೋದು ಬಿಟ್ಬಿಟ್ಟಾರ ಅನ್ನಿಸ್ತದೆ. ಅದಕ್ಕೆ ಸಾಲ ಮಾಡಿ ಸಂಸಾರ ನಡೆಸ್ತಾವ್ನಿ. ಗೌಡ್ರೆ, ನಿಮ್ಮ ಕತಿ ಕೇಂದ್ರ ನಂಗೆ ಅಯ್ಯೋ ಅನ್ಸುತ್ತೆ ಮಾರ್ರೆ. ಆದ್ರೆ ಈ ಕತಿನೆಲ್ಲ ಅವ್ರು ಕೇಂಬುದಿಲ್ಲ. ನಾನು ಸಾಲ ಮಾಡ್ಕೊಂಡು ಜೀವನ ಮಾಡ್ತಿದ್ದೆ, ನಾನು ಭಾಳ ಕಷ್ಟದಲ್ಲಿದ್ದೆ ಅಂದೇಳಿ ಹೇಳ್ರೆ ಅವರೆಲ್ಲ ನಂಬುದಿಲ್ಲ. ನೀವು ಎಲ್ಲೆಲ್ಲೆಲ್ಲ ಬಚ್ಚಿಟ್ಟಿರೋ ಅಲ್ಲಿ ನಾಯಿ ಕಣಂಗೆ ಮೂಸಿ ಎಲ್ಲ ತೆಗೀತ್ರು. ನೋಡ್ರೆ, ನಿಮ್ಮ ಅಕೌಂಟಲ್ಲಿ ಅಟ್ಟಿ ಹೇಳಿ. ಅಡ ಕೆಕ್ಕಬುಲ್ಲ, ನನ್ನ ಜೇಬ್ಲೆ ಒಂದು ನಯ ಪೈಸಾ ಇಲ್ಲ, ನಿನಗೆ ಟೀ ಬೇರೆ ಹೇಳ್ಬೇಕಾ? ಐ ಲೈಕ್ ಇಟ್. ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಆ ತಿರುಪತಿ ವೆಂಕಟರಮಣ ಕೂಡ ನಂಬುದಿಲ್ಲ. ನಿಮಗೇನೋ ಸುಮ್ಮನೆ ಆಗ್ಬಿಟ್ಟದ ಕಂಬುಡ್ಡ, ಮ್ಯಾಲೆ ಖುಷಿಯಾಗಿನಿ ಅಂತ ಒಳಗೆ ದುಡ್ಡದ ಅಂತ ತಿಳ್ಕೊಂಡಿದ್ದಾರಿ. ಕರೆನ್ಸಿ ಇಲ್ದಿರು ಕಲರ್ಫುಲ್ ಮೊಬೈಲ್ ಇಟ್ಕೊಂಡು ಓಡಾಡೋರ್ ಥರ ಆಗ್ಬಿಟ್ಟದ ನನ್ನ ಜೀವನ. ಮತ್ತ್ಯಾಕೆ ಅಂಗಡಿ ನಡೆಸ್ತಿದ್ರ? ಬಾಗ್ಲಾಕೊಂಡು ಊರ್ ಕಡೆ ಹೋಗ್ಬಿಡಿ, ಬೆಂಗಳೂರಾದ್ರೂ ತಣ್ಣಗಿರುತ್ತೆ. ಓ ಅಣ್ಣಪ್ಪನವ್ರೆ, ಈಗ ಊರು ಬಿಡ್ಬೇಕಾಗಿರೋದು ನಾನಲ್ಲ, ನೀವು ಇಚ್ಚೋರಿ ಮಳೆನೂ ಆಗಲ್ಲ ಬೆಳೆನೂ ಆಗಲ್ಲ. 9 ಮಿಳ್ಳೆ ನೀ ಯಾಕೆ ಕೂಡ ಇಲ್ಲಿಗೆ ಬಂದೆ? ಕೊಳ ಎಲ್ಲಿರ್ತದೋ ಅಲ್ತಾನೆ ಬಿನ್ಗೇಡ್ಬೇಕು. ಅಂದ್ರೆ ಗೌಡ್ರು ಎಲ್ಲಿರ್ತಾರೋ ಅಲ್ತಾನೆ ನಾನು ಇರ್ಬೇಕು. ಗೌಡ್ರೆ, ನಿಮ್ಮ ಹುಡುಗ ನಿಮ್ ಕಣಂಗೆ ಮರ್ರೆ ದೊಡ್ಡ ಅಂಡಿ ಪಿರ್ಕಿ. ಯಾಕೆ ಕೂಡ ಇಲ್ಲಿಗೆ ಬಂದೆ? ಅದು ಕ್ಯಾಚ್ ಅಂದ್ರೆ ಕಾಮೇಶ್ವರು ನಿಮ್ಗೆ 5 ಲಕ್ಷ ಕೊಡ್ಬೇಕಿತ್ತಲ್ಲ, ಅದ್ರಲ್ಲಿ 3 ಲಕ್ಷ ಮಾತ್ರ ಕೊಟ್ರು. ಅದು ನನ್ನ ಹತ್ರ ಇಟ್ಕೊಂಡು ಡೇಂಜರ್ ಅಂತ ತಾಂಡಾಗ ಅತ್ತಿಗೆ ಅವನ ಕೈಲಿ ಕೊಟ್ಟೆ. ಅವ್ರು ಹೇಳಿದ್ರು ನೀವು ಇಲ್ಲಿರ್ತೀರಾ ಅಂತ, ಅದಕ್ಕೆ ನಿಮ್ಗೊಂದು ಮಾತು ಹೇಳೋಣ ಅಂತ ಬಂದೆ. ದುಡ್ಡು ಹುಷಾರು ಗೌಡ್ರೆ. ಅಂಗಡಿಗೆ ಹೋಗ್ಬಿಡ. ಸಾಲ ಮಾಡಿ ಸಂಸಾರ ಮಾಡೋದು ಅಂದ್ರೆ ಹೇಗೆ ಅಂತ ಈಗಲಾದ್ರೂ ಗೊತ್ತಾಯ್ತಾ? ಐ ಲೈಕ್ ಇಟ್. ಹಾಯ್ ಡಾರ್ಲಿಂಗ್. ನಿಮ್ ಹಾಯ್ ನನಗ್ ಬೇಕಾಗಿಲ್ಲ. ಯಾಕೆ ಮತ್ತೆ ಕೋಪ ಮಾಡ್ಕೊಂಡಿದ್ಯಾ? ಜಾನಿ, ನೀವ್ ಏನ್ ಮಾಡ್ತಿದ್ದೀರಾ? ಎಲ್ರಿಗೂ ಪಾರ್ಟಿ ಕೊಡ್ಸಕ್ ನಿಮ್ಮನ್ನ ನೀವೇನು ದಾನಶೂರ ಕರ್ಣ ಅನ್ಕೊಂಡ್ಬಿಟ್ಟಿದ್ದೀರಾ? ಹಾಫ್ ಮೆಟ್ಲು ಬಂದು ಎಲ್ಲ ಹೇಳ್ಬಿಟ್ನಾ? ನಾನೇನು ಪಾರ್ಟಿ ಕೊಡಿಸಿಲ್ಲ. ಪಾಪ ಸೂರಿ ಟೀ ಬಿಸ್ಕೆಟ್ ಕೇಳ್ದ, ಕೊಡಿಸ್ದೆ ತಪ್ಪ?
ಸುಳ್ಳು ಹೇಳ್ಬೇಡಿ ಜಾನಿ, ಅಲ್ಲಿ ಎಷ್ಟು ಜನ ಇದ್ರು ಅಂತಾನು ನನಗೆ ಚೆನ್ನಾಗಿ ಗೊತ್ತು. ನೀವು ಈ ರೀತಿ ದುಂದು ವೆಚ್ಚ ಮಾಡ್ತಿದ್ರೆ ನಾವು ಉದ್ಧಾರ ಆಗೋದು ಹೇಗೆ? ನಾನು ಎಷ್ಟು ಕಷ್ಟಪಟ್ಟು ದುಡಿತಿದ್ದೀನಿ ಅಂತ ನಿಮಗೆ ಗೊತ್ತಿಲ್ವಾ? ನನಗೆಲ್ಲ ಗೊತ್ತಾಗುತ್ತೆ ಮಧು. ಅದಕ್ಕೆ ನನಗೆ ಏನೇ ತಗೋಬೇಕು ಅನ್ಸಿದ್ರು ನಿನಗೆ ಕೇಳೋದೆಲ್ಲ ಗೊತ್ತಾ. ನಾನು ದುಡಿಯೋಕೆ ಶುರು ಮಾಡಿದ್ಮೇಲೆ ಎಲ್ಲ ಅದೇ ದುಡ್ಡಲ್ಲಿ ತಗೋತೀನಿ. ಮದ್ವೆ ಆದಾಗಿಂದ ಇದೊಂದನ್ನು ಚೆನ್ನಾಗಿ ಹೇಳ್ತೀರಾ. ನೀವು ಈ ಜನ್ಮದಲ್ಲಿ ದುಡಿಯಲ್ಲ, ನಾವು ಇದ್ರ ಬಗ್ಗೆ ಜಗಳ ಮಾಡೋದನ್ನ ಬಿಡಲ್ಲ. ಈಗೇನು ನಾನು ಯಾರಿಗೂ ಪಾರ್ಟಿ ಕೊಡಿಸ್ಬಾರ್ದು ಅಷ್ಟೇ ತಾನೇ? ಓಡಿಸಲ್ಲ ಬಿಡು. ನಾನು ದುಡಿಯೋಕೆ ಶುರು ಮಾಡಿದ್ಮೇಲೆ ಅದರಲ್ಲೇ ಎಲ್ರಿಗೂ ಪಾರ್ಟಿ ಕೊಡಿಸ್ತೀನಿ. ನೀವು ಪಾರ್ಟಿ ಕೊಡೋಷ್ಟರಲ್ಲಿ ಪಾರ್ಟಿ ತಗೊಳಕ್ ಆ ಪಾರ್ಟಿಗಳೇ ಇರಲ್ಲ. ಅವೋ ತಾಯಿ, ಸಾನೆ ಹೊಟ್ಟೆ ಹಸಿತಾದೆ, ತಿನ್ನಕ್ಕೇನಾರು ಇದ್ರೆ ಕೊಡವ. ಇರಿ, ಬಿಸಿ ಬಿಸಿ ರೊಟ್ಟಿ ಮಾಡಿವ್ನಿ, ತಗೊಂಬತ್ತೀನಿ. ಅವೋ ರೊಟ್ಟಿ ಬೇಡ. ಪಕ್ಕದ ಮನೆಯವನು ಅಕ್ಕಿ ಕೊಟ್ಟವನೆ, ಆ ತರಕಾರಿ ಅಂಗಡಿಯವನು ತರಕಾರಿ ಕೊಟ್ಟವನೆ, ಆ ಸಿಲಿಂಡ್ರ್ ಅಂಗಡಿಯವನು ಸಿಲಿಂಡ್ರ್ ಕೊಟ್ಟವನೆ. ಅಡುಗೆ ಮಾಡ್ಕೊಳಕ್ಕೆ ಜಾಗನೂ ಸಿಕ್ಕದೆ. ಅನ್ನ ಮಾಡೋಕ್ಕೆ ಕುಕ್ಕರ್ ಒಂದಿಲ್ಲ. ಕುಕ್ಕರ್ ಇದ್ರೆ ಕೊಟ್ಬಿಡವ. ಇರಿ, ತಗೊಂಬತ್ತೀನಿ. ನೀ ಯಾಕೆ ನಮ್ಮ ಮಟ್ಟಿಗೆ ಬಂದ? ಇದು ನಿಮ್ಮನೆ ಅಂತ ಗೊತ್ತಿದ್ರೆ ನಾನು ಎಡಗಾಲು ಬತ್ತಿರ್ಲಿಲ್ಲ. ಆಮೇಲೆ ಪುಟ್ಬಲಿ ಹೆಂಗ್ ಮಾಡ್ತಾ ಇದ್ದೆ? ಬಾಬಣ್ಣ, ಇವ್ರಿಗೆ ಅಡ್ಗೆ ಮಾಡ್ಕೊಳಕ್ಕೆ ಕುಕ್ಕರ್ ಇಲ್ವಂತೆ, ಅದಕ್ಕೆ ಕೊಡ್ತಾವ್ನಿ. ನಮ್ಮ ಮಟ್ಟಿಲಿ ಇರೋದ್ನೆಲ್ಲ ಕೊಡಕ್ ನಿಂಗೆ ತಲೆ ಕೆಟ್ಟೋಗಿದ್ದ. ಓದಿ, ತಲೆ ಕೆಟ್ಟಿರೋದು ಅವ್ರಿಗಲ್ಲ, ನಿಮಗೆ. ಪಾಪ ಅವರು ದಾನ ಮಾಡ್ತಾವ್ರೆ, ಮಾಡ್ಲಿ ಬಿಡಿ. ದಾನ ಮಾಡಿದ್ರೇನೆ ಉದ್ಧಾರ ಆಗೋದು. ಈಗಾಗಿರೋ ಉದ್ಧಾರವೇ ಸಾಕು, ಇನ್ನೇನು ಉದ್ಧಾರ ಆಗೋದ್ ಬೇಡ. ನೀ ಎಟ್ಟಿಂದ ಹಚ್ಕೋಗು. ಏನೋ ಭಿಕ್ಷೆ ಸಿಗ್ತದೆ ಅಂತ ನೀನೇನು ಬೇಜಾರು ಮಾಡ್ಕೊಬಿಡಕಣ. ನಿನಗೆ ಕುಕ್ಕರ್ ತಾನೇ ಬೇಕು, ತಗೊಳ. ಚಂದನವ್ರೆ, ಇವ್ರಿಗೆ ಕುಕ್ಕರ್ ಬೇಕಿತ್ತು ಅಂತ ನಿಮ್ಗೆ ಗೊತ್ತಾಯ್ತು? ಪುಟ್ಮಲ್ಲಿಯವರೇ, ದಾನಿಗಳ ಮನಸ್ಸೇ ಹಾಗೆ. ಯಾರಿಗಾದ್ರೂ ಏನಾದ್ರು ಬೇಕು ಅಂದ್ರೆ ಕೈ ಹಿಡ್ಕೊಂಡು ಕರ್ಕೊಂಡ್ ಬಂದ್ಬಿಡುತ್ತೆ. ಚಂದನವ್ರೆ, ನೀವು ಸಾನೆ ನೀಚ್ ಪರ್ಸನು. ಪುಟ್ಮಲ್ಲಿಯವರದ್ದು ನಿಮ್ ಪಕ್ಕದಲ್ಲಿರೋರು. ಐ ಮೀನ್, ಅದು ನೀಚ್ ಪರ್ಸನ್ ಅಲ್ಲ, ನೈಸ್ ಪರ್ಸನ್. ಹಿಡಿದ್ರೆ ಚಾಡ. ನಿನ್ನ ಕುಕ್ಕರ್ ಸಿಕ್ಕಾಯ್ತಲ್ವೇನೋ, ಹೋಗೋ ಬಿಸಿ ಬಿಸಿ ಬಿರಿಯಾನಿ ಮಾಡ್ಕೊಡ್ತೀನ. ಬುದ್ಧಿ, ನಿಮ್ಮಂಥವ್ರು ಇರೋದ್ರಿಂದಲೇ ನಾವು ನೆಮ್ಮದಿಯಾಗಿರೋದು. ಇಂಥವ್ರಿದ್ರೆ ನಮ್ಮ ನೆಮ್ಮದಿಗೂ ಬೆಂಕಿ ಬಿದ್ದಂಗೆ. ನೋಡಿದ್ರ ಬಾಬಣ್ಣ, ಚಂದನವ್ರಿಗೆ ಎಷ್ಟು ಒಳ್ಳೆ ಬುದ್ಧಿ ಇದೆ ಅಂತ. ನೀವು ಅವ್ರ ತೋಸಿ ನೋಡ್ ಕಲ್ತ್ಕೊಳ್ಳಿ. ಆಮೇಲೆ ಪುಟ್ಮಲಿ, ನೀನು ಬೆಳ್ಳಿಗಿರೋದ್ನೆಲ್ಲ ಹಾಲು ಅನ್ಕೊಂಡ್ಬಿಡ್ತಿದೆ. ಆದ್ರೆ ಅದು ಹಾಲಲ್ಲ, ಹಾಲ. ಡಾರ್ಲಿಂಗ್, ನೀನ್ ಅಡ್ಗೆ ಮನೆಗೆ ಬಂದಿದ್ಯಾ? ದೇವ್ರೇ, ಅಂತೂ ನನ್ನ ಹೆಂಡತಿಗೆ ಒಳ್ಳೆ ಬುದ್ಧಿ ಕೊಟ್ಟಿಯಲ್ಲಪ್ಪ. ಹಾಗೇನು ಇಲ್ಲ ಜಾನಿ, ಕುಕ್ ಮಾಡ್ಬೇಕು ಅನ್ಸ್ತು, ಅದಕ್ಕೆ ಬಂದೆ. ನಾಳೆಯಿಂದ ನೀವೇ ಮಾಡ್ಬೇಕು. ಜಾನಿ, ಕುಕ್ಕರ್ ಅಲ್ಲಿ ಇಟ್ಟಿದ್ದೀರಾ? ಎಲ್ಲಿರ್ಬೇಕು ಅಲ್ಲಿದೆ ಬಿಡು. ನೀನಿವತ್ತು ಬೇರೆ ಪಾತ್ರೆಯಲ್ಲಿ ಅಡುಗೆ ಮಾಡು. ಜಾನಿ, ಅನ್ನ ಬೇಯಿಸ್ಬೇಕಾದ್ರೆ ಕುಕ್ಕರ್ ತಾನೇ ಬೇಕು, ಎಲ್ಲಿಟ್ಟಿದ್ದೀರಾ ಅಂತ ಹೇಳಿ. ಅದು ಭಿಕ್ಷದವನ್ ಬಂದು ಎತ್ಕೊಂಡು ಹೋಗ್ಬಿಟ್ಟ. ಭಿಕ್ಷುಕ ನಮ್ಮ ಮನೆಗೆ ಬಂದು ಕುಕ್ಕರ್ ತಗೊಂಡು ಹೋದ್ನ? ಅವ್ನು ತಗೊಂಡು ಹೋಗೋವರೆಗೂ ನೀವೇನ್ ಮಾಡ್ತಿದ್ರಿ? ಅದು ನನ್ ಬೇಡ ಅಂತ ಹೇಳ್ದೆ. ಅವನು ಪಾಪ ಕೊಡಿ ಸರ್ ಅಂತ ಬೇಡ್ಕೊಂಡ, ಅದಕ್ಕೆ ಕೊಟ್ಬಿಟ್ಟ. ಜಾನಿ, ನೀವ್ ಈಗೆಲ್ಲ ವಸ್ತುನ ದಾನ ಮಾಡ್ತಿದ್ರೆ ನಾವೇನ್ ಮಾಡೋದು? ಮರ್ಯಾದೆಯಾಗಿ ಆ ಕುಕ್ಕರ್ನ ವಾಪಸ್ ತಂದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮನ್ನ ಆ ಕುಕ್ಕರ್ ಒಳಗೆ ಹಾಕಿ ಅನ್ನ ಬೇಯಿಸ್ಬಿಡ್ತೀನಿ. ರಾಕಿ ನಿಂತ್ಕೊ ಮಾರ. ನನ್ನ ಹತ್ರ ಒಂದು ಬ್ಯಾಗ್ ಇತ್ತು ಮಾರ, ಅದನ್ನ ನಿಮ್ಮ ಮನೆಗೆ ಇಟ್ಕೊಂತೀನಾ? ಐ ಲೈಕ್ ಇಟ್ ಭಾಯ್ಜಾನ್. ನಾನು ಬೇಕಾದ್ರೆ ನಿಮ್ಮನ್ನೇ ನನ್ನ ಮನೆಯಲ್ಲಿ ಇಟ್ಕೊಳ್ತೇನೆ. ಅಂಥದ್ರಲ್ಲಿ ನಿಮ್ಮ ಬ್ಯಾಗನ್ನು ಇಟ್ಕೊಳ್ಳೋದಿಲ್ವಾ? ಆದರೆ ಆ ಬ್ಯಾಗ್ನಲ್ಲಿ ಎಂತ ಉಂಟಂತೇಳಿ ಹೇಳಬೇಕು, ಆಮೇಲೆ ನಾನು ಇಟ್ಕೊಳ್ಳೋದು. ಇನ್ನೆಂತ ಇರುತ್ತೆ ಮಾರ, ಯಾವುದೋ ಕೇಸಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಇರುತ್ತೆ. ನಮ್ಮ ಸ್ಟೇಷನಲ್ಲಿ ಇಪ್ಪಕ್ಕಿಂತ ನಿಮ್ಮ ಮನೆಗಿದ್ರೆ ಸೇಫ್ ಅಂದೇಳಿ ತಗೊಬಂದೆ. ಒಂದು ಡಾಕ್ಯುಮೆಂಟ್ ಅನ್ನ ಸೇಫ್ ಆಗಿ ನೋಡ್ಲಿಕ್ಕೆ ಆಗದವರು ಇನ್ನು ಜನಗಳನ್ನ ಎಂತ ಸೇಫ್ ಆಗಿ ನೋಡ್ತೀರಾ? ನೀವು ಇಲಾಖೆಯಲ್ಲಿ ಇರುವುದಕ್ಕೆ ನಾಳೆ. ಅಯ್ಯ ಹೆಕ್ಕತ್ತಿ ಮನೆ. ಐ ಲೈಕ್ ಇಟ್. ನೀವು ಇಷ್ಟೊಂದು ಬೆಚ್ಚಾಗ್ತಿರೋದು ನೋಡಿದ್ರೆ ಖಂಡಿತ ಆ ಬ್ಯಾಗಿನಲ್ಲಿ ಬ್ಲ್ಯಾಕ್ ಮನಿಯೇ ಇರಬೇಕು. ವೈಟ್ ಮನಿ ಇಲ್ಲ ಮಾರ, ಇನ್ನೆಲ್ಲಿಂದ ಬ್ಲ್ಯಾಕ್ ಮನಿ? ನಿನ್ ಕೈಯಲ್ಲಿ ಇಟ್ಕೊಂಬಕಾತಿಲ್ಲ ಅಂದೇಳಿ ನೀವು ಅಲ್ಸ, ನಾನು ಬೇರೆಯವ್ರ ಮನೆಗೆ ಇಟ್ಕೊಂತ. ಇನ್ಸ್ಪೆಕ್ಟ್ರೆ, ಯಾಕೆ ನಮ್ಮ ಗಂಡ ಮೇಲೆ ಇಪ್ಪಟ್ಟಿರು ಹೇಗಿರಿ? ನೀವೇನ್ ಮಾಡ್ದ? ಆಯ್ತು ನೋಡ್ರಿ, ಒಂಚೂರು ಇಲ್ಲಿ ಬನ್ನಿ ಮಾರ. ಬನ್ನಿ. ಆಯ್ತು ನೋಡ್ರಿ, ಈ 2 ದಿನದೊಳಗೆ ಎಲ್ಲರ ಮನೆಗೂ IT ರೈಡ್ ಅಂತಂದೇಳಿ ಸುದ್ದಿ ಇತ್ತು ಮರ್ರೆ. ಅಲ್ಲ ಇನ್ಸ್ಪೆಕ್ಟ್ರೆ, ನೀವ್ಯಾಕೆ ಇಪ್ಪಟ್ಟಿ ಗಾಬರಿ ಆಗಿದ್ದೀರಿ? ನಿಮ್ಮ ಮುಟ್ಟಿ ಮೇಲೆ ಏನಾದ್ರು ದಾಳಿ ಮಾಡ್ತೀನಿ ಅಂತ ಹೇಳಿದಾರ? ನಮ್ಮ ಮನೆಗೆ ದಾಳಿ ಮಾಡ್ರೆ ಎಂಥದ್ದು ಸಿಕ್ಕುದಿಲ್ಲ ಮರ್ರೆ. ಆರೆ ನೀವು ಜಾಗೃತಿ ಆಗಿರಿ ಅಂದೇಳಿ ಹೇಳೋಕೆ ಬಂದೆ. ಇನ್ಸ್ಪೆಕ್ಟ್ರೆ, ನಿಮ್ಮ ಮಟ್ಟಿಲಿ ಯಾನು ಸಿಕ್ಕಿದ ಅಂದ್ಮೇಲೆ ನಮ್ಮ ಮಟ್ಟಿಲಿ ಯಾನು ಸಿಕ್ಕಿದ್ರು? ನಂಗೆ ಒಂಚೂರು ಕೆಲಸದ ಬತ್ತೀನಿ. ಅಲ್ಲ ಕೊಡ್ರೆ, ಶಂಕರೇಶ್ವರ ಏ ಹೆಕ್ಕತ್ತಿ ಮನೆ, ನೀ ಅಂತ ಕೈಲಿ ಬಂದು ನಿಂತ್ಕೊಂಡೆ? ಅದಂತದ್ದು ಬ್ಯಾಗ್ ಕೊಡ್ತೇನೆ ಅಂತ ಹೇಳಿದ್ರಲ್ಲ, ಕೊಡಿ, ತಗೊಂಡೋಗ್ತೇನೆ. ಐ ಲೈಕ್ ಇಟ್.
ಜಾನಿಬಾಯ್ ಎಷ್ಟೊತ್ತು ಅಂತ ಕಾಯೋದು ಕೊಡೋದನ್ನ ಕೊಟ್ಬಿಟ್ಟು ಕಳಿಸ್ಬಾರ್ದಾ? ಇರೋ ದೇವತೆ ದರ್ಶನ ಆಗದೆ ನಾನು ಯಾವ ಕೆಲಸನೂ ಮಾಡಲ್ಲ. ಎಲ್ಲರೂ ಸಾಲಕ್ಕೆ ಬನ್ನಿ, ಎಲ್ಲರೂ ಸಾಲಕ್ಕೆ ಬನ್ನಿ. ಬನ್ನಿ ಬನ್ನಿ, ತಗೊಳ್ಳಿ 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 ತಗೊಳ್ಳಿ. ಬುದ್ಧಿ, ನಂಗೆ ಈ ಪ್ಯಾಂಟು ಶರ್ಟು ಸೀರೆ ಪಾತ್ರೆ ಏನು ಬೇಡ, ಇರಕ್ಕೆ ಮನೆ ಕೊಟ್ಬಿಡಿ. ಅದನ್ನು ನೆಕ್ಸ್ಟ್ ಟೈಮ್ ಕೊಡ್ತೀನಿ. ಸದ್ಯಕ್ಕೆ ಈ ಪಾತ್ರೆಗಳನ್ನ ತಗೊಂಡೋಗಿ ಕೊಡಿ ಬುದ್ಧಿ. ತಗೊಳ್ಳಿ. ಸೂರ ವೀರ ಕರ್ಣ ಜಾನಿಬಾಯಿಗೆ ಜಾನಿಬಾಯ್ ನಂಗೊಂದು 10,000 ರೂಪಾಯಿ ಕೊಡಿ. ಲೇ, ದುಡ್ಡು ಮನುಷ್ಯನ ಹಾಳು ಮಾಡ್ಬಿಡುತ್ತೆ ಕಣೋ. ಹೇಗೂ ಮದುವೆ ಆಗ್ಬೇಕು ಅಂತಿದ್ಯಾ? ತಗೊಳ್ಳೋ, ಈ ಬಟ್ಟೆ ಎಲ್ಲ ತಗೊಂಡೋಗ. ಜಾನಿಬಾಯಿ, ನನಗೆ ಇದೆಲ್ಲ ಎಂತ ಬೇಡ. ನನಗೆ ಯಾವಾಗಲೂ ಸ್ಟಾಕ್ ಓಡಿಸ್ಕೊಳ್ಳಿಕ್ಕೆ ಒಂದು ಮಿಷನ್ ತಗೊಳ್ಬೇಕು. ಅದಕ್ಕೊಂದು 25,000 ರೂಪಾಯಿ ಕೊಡಿ. ಲೇ, ಶಾಕ್ ತಗೊಳಕ್ಕೆ ಮಿಷಿನ್ ಹಾಕ್ಬೇಕು. ಇರೋ, ಇದನ್ನ ತಗೊಳ್ಳೋ. ಇದನ್ನ ಸ್ವಿಚ್ ಬೋರ್ಡ್ ಹಾಕಿ ಇದ್ರಲ್ಲಿ ಕೈ ಹಾಕು, ನಿನಗೆ ಶಾಕ್ ಸಿಗುತ್ತೆ. ಐ ಲೈಕ್ ಇಟ್. ಚಂದನ್ ಅವ್ರೆ, ಯಾನ ಇದು ಬಂದವ್ರಿಗೆಲ್ಲ ಅಟ್ಟಲಿರೋದ್ನೆಲ್ಲ ದಾನ ಮಾಡ್ತಾ ಇದ್ದೀರಲ್ಲ? ಇಲ್ದೇ ಇರೋರ್ಗೆ ನಮ್ಮ ಹತ್ರ ಇರೋದನ್ನ ಕೊಡ್ಬೇಕಲ್ವಾ ಪುಟ್ಟಮಲ್ಲಿ ಅವರೇ, ಅದಕ್ಕೆ ಈ ದಾನ ಮಾಡ್ತಿದ್ದೀನಿ. ಈ ದಾನದ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ನಂಗೆ ಸಾನ ಖುಷಿ ಆಯ್ತಾ ಇದೆ ಈ ನಿಮ್ ದಾನದ ಬುದ್ಧಿ ನೋಡ್ತಾ ಇದ್ರೆ ಹೇಳ್ಕೊಳಕ್ ಆಗ್ತಾರಷ್ಟು ಸಂತೋಷ ಆಯ್ತಾ ಇದೆ. ಆದ್ರೂ ಹೇಳ್ಕೊಳ್ಳಿ, ನಾನು ದಾನ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಏನ್ ಡಾರ್ಲಿಂಗ್, ಮನೇಲಿ ಒಬ್ಳೆ ವಾಕ್ ಮಾಡ್ತಿದ್ಯಾ? ಅಪ್ಪ, ನಾನು ಫ್ರೀ ಆಗಿದ್ದೀನಿ, ಹೊರಗಡೆ ಸುತ್ತಾಡ್ಕೊಂಬರೋಣ. ಯಾಕೆ ರಸ್ತೆಯಲ್ಲಿ ಯಾರಾದ್ರೂ ಕೇಳಿದ್ರೆ ನನ್ನನ್ನು ದಾನ ಮಾಡ್ಬಿಡಕ್ಕ? ನನಗೆ ನಿಮ್ ವಿಷಯ ಎಲ್ಲ ಗೊತ್ತಾಗಿದೆ. ನನ್ನ ಸೀರೆಗಳನ್ನೆಲ್ಲ ಪ್ಯಾಕ್ ಮಾಡಿ ಎಲ್ರಿಗೂ ದಾನ ಮಾಡ್ತೀರಾ? ಮಧು, ನೀನ್ ತಪ್ಪು ತಿಳ್ಕೊಂಡಿದ್ಯಾ? ಯಾರೋ ನನ್ನ ಬಗ್ಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನಿನ್ ಬ್ಲೌಸು ನೀ ಜಯಮ್ಮಂಗ್ ದಾನ ಮಾಡಿರೋದು. ಸೀರೆ ಎಲ್ಲ ಓಕೆ, ಬ್ಲೌಸ್ ಫಿಟ್ ಆಗ್ತಿಲ್ಲ ಅಂತ ಮುಖದ ಮೇಲೆ ಬಿಸಾಕ್ಬಿಟ್ಟು ಹೋದ್ಲು. ಮಧು, ಅದು ಅದು ಇಲ್ಲ ಇದು ಇಲ್ಲ. ಮನೆಯಿಂದ ದಾನ ಮಾಡಿರೋ ವಸ್ತುಗಳೆಲ್ಲ ಮನೆಗೆ ವಾಪಸ್ ಬರ್ಬೇಕು. ಇಲ್ಲ ಅಂದ್ರೆ ನೀವು ಈ ಮನೆಗೆ ಬರೋದೇ ಬೇಕಾಗಿಲ್ಲ. ಮಧು, ಜಾನಿ, get out! ಮಧುರ ಅವ್ರೆ, ಈ ಬ್ಯಾಗ್ನ ನಿಮ್ಮ ಹೊಟ್ಟೆಲಿ ಇಟ್ಕೊಳ್ಳಿ. ಯಾಕೆ ನಿಮ್ಮ ಮಟ್ಟಿಲಿ ಐ ಮೀನ್ ನಿಮ್ಮನೇಲಿ ಜಾಗ ಇಲ್ವಾ? ಜಾಗ ಅದ ಮಧುರ ಅವ್ರೆ, ಆದ್ರೆ IT ಅವರು ದಾಳಿ ಮಾಡ್ತಾರೆ ಅಂತ ಇನ್ಫಾರ್ಮೇಶನ್ ಬಂದದ. ಅದಕ್ಕೆ ನಮ್ಮ ಮಟ್ಟಲ್ಲಿ ಇದ್ದು ಬಿಟ್ರೆ ಸಿಕ್ಕಾಕೊಂಡ್ಬಿಡ್ತದೆ. ನಿಮ್ಮ ಮಟ್ಟಲ್ಲಿ ಇಟ್ಟು ದಾಳಿ ಮಾಡಿದ್ರು ಅಣ್ಣಪ್ಪನವ್ರು ನಾಲ್ಕು ಯಾನು ಕ್ಯಾಮೆ ಮಾಡಲ್ಲ ಅಂತ ವಾಪಸ್ ಹೊಂಟೋಯ್ತಾರೆ. ಅಂದ್ರೆ ಇದು ಬ್ಲ್ಯಾಕ್ ಮನಿ, ಇದನ್ನ ನಾನ್ ಸೇಫ್ ಮಾಡ್ಬೇಕಾ? ಮಧುರ ಅವ್ರೆ, ಎಂತ ಮಾತು ಅಂತಾಡ್ರಿ, ಇದು ಕಷ್ಟಪಟ್ಟು ದುಡ್ದಿರೋ ದುಡ್ಡು. ಅದಕ್ಕೆ ಅವ್ರ ಪಾಲಾಗಬಾರ್ದು, ನಿಮ್ಮ ಪಾಲಾದ್ರೆ ತೊಂದರೆ ಇಲ್ಲ. ನಿಮ್ಮ ಮಟ್ಟಲ್ಲಿ ಒಂದೇ ಒಂದ್ಸತಿ ಇಟ್ಕೊಂಡ್ಬಿಡಿ ಅಂದು. ಇದೊಂದ್ಸಲ ಓಕೆ, ಇನ್ನೊಂದ್ಸಲ ಹೀಗ್ ಮಾಡಿದೆ ನಾನು ಅವ್ರನ್ನ ಕರೆದಿದ್ದನ್ನೆಲ್ಲ ಕೊಟ್ಬಿಡ್ತೀನಿ. ಒಂದೇ ಒಂದ್ಸಲ. ನೋಡೋ ರಾಖಿ, ಜಾನಿಬಾಯ್ ಕೊಟ್ಟ ಐಟಮ್ನ ಮಾರಿದ್ದಕ್ಕೆ ಎಷ್ಟು ದುಡ್ಡು ಬಂದಿದೆ ಅಂತ. ಇನ್ 1 ವಾರದ ಖರ್ಚಿಗೆ ಮೋಸ ಇಲ್ಲ. ಐ ಲೈಕ್ ಇಟ್. ಅಲ್ಲ, ಜಾನಿಬಾಯಿ ಬರ್ತಿರೋದು. ಜಾನಿಬಾಯಿಗೆ, ಜಾನಿಬಾಯಿಗೆ. ಲೇ, ನಿಮ್ ಜೈಕಾರಕ್ಕೆ ಇಷ್ಟು ಬೆಂಕಿ ಹಾಕ, ನಾನು ಕೊಟ್ಟಿರೋದನ್ನೆಲ್ಲ ವಾಪಸ್ ಕೊಟ್ಬಿಡ್ರ. ಐ ಡೋಂಟ್ ಲೈಕ್ ಇಟ್. ಎಂತದಿದು ಜಾನಿಬಾಯಿ? ಕೊಡೋದು ವಾಪಸ್ ಪುನಃ ಕೇಳೋದಾ? ಲೇ, ನಾನು ಕೊಡ್ಲಿಲ್ಲ ಕಣೋ, ಕೊಡೋ ತರ ನಾಟಕ ಮಾಡಿದೆ. ಅದನ್ನೆಲ್ಲ ಮನೆಗೆ ತಗೊಂಡೋಗ್ಲಿಲ್ಲ ಅಂದ್ರೆ ನನ್ನ ಹೆಂಡತಿ ಮನೆಗೆ ಸೇರ್ಸಲ್ಲ. ರಾಕ್ಷಸ ರೂಪ ನೋಡ್ಕೊಂಡು ನಾನು ಹೇಗ್ರೋ ಬದುಕ್ಲಿ? ಜಾನಿಬಾಯಿ, ನೀವು ನಾಟಕ ಆಡಿರ್ಬೋದು, ಆದ್ರೆ ನಾನು ಅದನ್ನೇ ನಿಜ ಅಂತ ನೆನೆಸಿಕೊಂಡು ನಿಜವಾಗಿಯೂ ದಾನ ಮಾಡಿಬಿಟ್ಟೆ. ನಾನು ಮಾರ್ಬಿಟ್ಟೆ ನೋಡಿ ದುಡ್ಡು. ಐ ಲೈಕ್ ಇಟ್. ಲೇ, ನಾನು ಕೊಟ್ಟಿದ್ದನ್ನ ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಿಮ್ಮಿಬ್ರನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಏನ್ರಿ, ನಿಮ್ಮನ್ನ ಕೊಡಿ ಅಂತ ನಾವು ಕೇಳಿದ್ವಾ? ಕೊಡೋದು ಅಲ್ದೆ ಈಗ ವಾಪಸ್ ಕೇಳ್ತೀರಾ? ಏನ್ ನಿಮ್ಮೊಬ್ರಿಗೆ ನಾವು ಹೊಡ್ಯಕ್ ಬರೋದು? ನಾವು ತಿರ್ಸ್ ಕೊಟ್ಟ ಅಂದ್ರೆ ನಿಮ್ಮನ್ನ ಯಾರು ದಾನ ತಗೊಳಕಾಗ್ಬಾರ್ದು, ಹಂಗಾಗ್ಬಿಡುತ್ತೆ. ಐ ಲೈಕ್ ಇಟ್. ಅಣ್ಣಪ್ಪನವ್ರೆ, ನಿಮ್ಗದೆ ಡ್ಯಾನ್ಸ್ತೀನಿ ಬನ್ನಿ. ಇದು ಚಂದನ್ ಅವ್ರು ಹಿಂಗ್ ಮಾಡ್ತಾವ್ರೆ, ದಾನ ಧರ್ಮ ಮಾಡುತ್ತಾರೆ, ಯಾಕೆ ಹಿಂಗ್ ನಾಟಕ ಮಾಡ್ಬೇಕಿತ್ತು? ಮಾಡಕ್ಕೆ
ಏನು ಕ್ಯಾಮೇಲ್ವಲ್ಲಮ್ಮೆ ಅಟ್ಟಿಲ್ ಕೂತು ಕೂತು ತಲೆ ಕೆಟ್ಟೋಗ್ಬಿಟ್ಟದೆ ಅವ್ರ ಆಡೋ ಆಟಕ್ಕೆ ಅಟ್ಟಿಲಿರೋಕ್ಕಿಂತ ಹುಚ್ಚಾಸ್ಪತ್ರೆ ವಾಸಿ ಅನ್ನಿಸ್ಬಿಟ್ಟದೆ. ಓ ಬರ್ಬೇಕು ದಾನ ಶೂರ ವೀರ ಕಾರಣ ಅವರು. ಹೆಂಗ್ ನಡೀತಾ ಇದ್ದು ನಿಮ್ಮ ದಾನ ಧರ್ಮದ ಕಾರ್ಯಕ್ರಮಗಳು? ಚೆನ್ನಾಗಿ ನಡೀತಿದೆ, ಬೇಕಿದ್ರೆ ನೀವು ಬಂದು ಸೇರ್ಕೋಬಹುದು. ನೋಡಿದ್ರೆ ಮಧುರ ಅವ್ರೆ ಜಟ್ಟಿ ಕೆಳಕ್ ಬಿದ್ರು ಮೀಸ ಮಣ್ಣಾಗ್ನಿಲ್ಲ ಅನ್ನೋ ಜಾತಿಗೆ ಸೇರಿದವರು. ಜಾನಿ, ನಿಮ್ ದಾನ ಧರ್ಮದ ಬಂಡವಾಳ ನಮಗ್ ಗೊತ್ತು. ಮನೆ ಐಟಮ್ಸ್ ಎಲ್ಲಿ? ಅದು ರಾಕಿನೂ ಸೂರ್ಯನ ತಗೊಂಡ್ಬರ್ತಿದ್ದಾರೆ, ಅಂದಿವೇ ತರ್ತಿದಾರಮ್ಮ. ಅವ್ರೆಲ್ಲಿಂದ ತಂದರು? ನೀವು ಕೊಟ್ಟರನ್ನೆಲ್ಲ ಮಾರ್ಕೊಂಡು ದುಡ್ಡನ್ನ ತಿಂದು ತೇಗಾಗದ. ಜಾನಿ, ಗೆಟ್ ಲಾಸ್ಟ್. ನಮಸ್ಕಾರ ದಣಿ, ಹೆಂಗ್ ನಡೀತೈತೆ ನಿಮ್ ದಾನ ಧರ್ಮದ ಕೆಲಸ? ನಾನು ಯಾವ ದಾನ ಧರ್ಮನೂ ಮಾಡ್ತಿಲ್ಲ, ನೀವು ಇಲ್ಲಿಂದ ಹೋಗ್ಬೋದು. ಹೇಳಿದ್ ಕೇಳಿಸ್ತು ತಾನೆ? ನೀವೇನ್ ಹೊರಡ್ಬೋದು. ಎಕ್ಸ್ಕ್ಯೂಸ್ ಮಿ ಮೇಡಮ್, ನೀವು ಅನ್ಕೊಂಡಿರೋ ಹಾಗೆ ನಾನು ಭಿಕ್ಷುಕ ಅಲ್ಲ, ಇನ್ಕಮ್ ಟ್ಯಾಕ್ಸ್ ಆಫೀಸರ್, ದೊಡ್ಡ ಮನೆ ಚಿಕ್ಕಪ್ಪ. ನೀವ್ಯಾಕ್ ನಮ್ಮನೆಗ್ ಬಂದಿದ್ದೀರಾ? ನಮ್ಮನೇಲಿ ಏನ್ ಸಿಗುತ್ತೆ? ಅದು ಹುಡುಕದ ಮೇಲೆ ಗೊತ್ತಾಗುತ್ತೆ. ನೀವು ಹುಡುಕಿದ್ರು ಏನೂ ಸಿಗಲ್ಲ ಸರ್. ನಾನು ಮೊದಲೇ ಕೆಲಸ ಮಾಡಲ್ಲ, ನನ್ನ ಹೆಂಡತಿ ತರೋ ಸಂಬಳ ನಮಗೆ ಸಾಕಾಗೋದಿಲ್ಲ. ನಿಮ್ಗೆ ಅಷ್ಟು ನಂಬಿಕೆ ಬರಲಿಲ್ಲ ಅಂದ್ರೆ ನಮ್ಮ ಮನೇನ ಸರ್ಚ್ ಮಾಡ್ಕೊಳ್ಳಿ. ಕನ್ಯಕಳಿ ಅವ್ರು ಹೇಳೋದು ದಿಟ್ಟ. ಈ ಹಟ್ಟಿಲಿ ನಿಮ್ಗೆ ಯಾರು ಸಿಗಲ್ಲ, ನೀವು ಸರ್ಚ್ ಮಾಡ್ಲೇಬೇಕು ಅಂತಿದ್ರೆ ನಮ್ಮ ಮಟ್ಟಿಗೆ ಬಂದು ಮಾಡ್ಕೊಳ್ಳಿ. ಬಾಯ್ ಗೌಡ್ರೆ, ನಿಮ್ಮ ಮನೆಗೆ ಅಂತಕ್ಕೆ ಮರ್ರೆ ನಮ್ಮ ಮನೆಗೆ ಹೊಯ್ಲಕ್ಕಲ್ಲ. ಈ ಮನೆಗೆ ಸರ್ಚ್ ಮಾಡ್ರೆ ಟೈಮ್ ವೇಸ್ಟ್, ಜೊತೆಗೆ ಎನರ್ಜಿ ವೇಸ್ಟ್. ಪಾಪ ನಮ್ಮ ಮನೆಗೆ ಪಾಪ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಎಲ್ಲಿ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವರು ಇಷ್ಟೊಂದು ದಾನ ಧರ್ಮ ಮಾಡೋದು ನೋಡಿದ್ರೆ ಇವ್ರ ಮನೇಲಿ ಬ್ಲ್ಯಾಕ್ ಮನಿ ಇರೋದು ಗ್ಯಾರಂಟಿ. ನೀವಿಬ್ರು ಕಂಜೂಸ್ಗಳು. ನಿಮ್ಮನೇಲಿ ಎಲ್ರಿ ಇರುತ್ತೆ ಬ್ಲ್ಯಾಕ್ ಮನಿ? ಆಫೀಸರ್, ಬನ್ನಿ ನನ್ನ ಜೊತೆ. ಸರ ಅಯ್ಯದ್ಯಾ ಎಲ್ಲ ಸೇಫ್ ಅನ್ಕಣ್ಣು ಅಲ್ಲೇ ಆಪಿಟ್ರಲ್ಲ ಮರ್ರ ಕಿಚ್ಚಿಡ್ ಹೋಯ್ತು. ಇವ್ರು ಈಗಲೇ ಬಂದು ರೈಡ್ ಮಾಡಬೇಕಿತ್ತ. ರೀ ಇನ್ಸ್ಪೆಕ್ಟ್ರೆ, ಗೌಡ್ರೆ, ನಮ್ಮನೆ ಸರ್ಚ್ ಮಾಡಿದ್ರೆ ನಿಮ್ಗೆ ಯಾಕ್ರಿ ಗಾಬ್ರಿ? ನಿಮ್ಮನೇಲಿ 20 ಲಕ್ಷ ಬ್ಲ್ಯಾಕ್ ಮನಿ ಸಿಕ್ಕಿದೆ. ನೋಟಿಸ್ ಬರುತ್ತೆ, ಕೋರ್ಟಿಗೆ ಬನ್ನಿ. ಇಷ್ಟೊಂದು ದುಡ್ಡು ನಮ್ಮನೇಲಿ ಇತ್ತ? ನಮ್ಮನೇಲಿ ಇಷ್ಟೊಂದು ದುಡ್ಡು ಹೇಗೆ ಬಂತು? ಈ ದುಡ್ಡು ಯಾರ್ದು ಅಂತ ಹೇಳು.